ದಸರಾ ಉದ್ಘಾಟನೆಗೆ ಸಾಹಿತಿ ಭಾನುಮುಸ್ತಕ್ ಅವರನ್ನ ಆಹ್ವಾನಿಸಿರುವುದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಮಾಜ ಒಡೆಯುವುದು ಒಳ್ಳೆಯ ಉದ್ದೇಶ ಇರುವವರು ಮಾಡುವ ಕೆಲಸವಲ್ಲ. ಭಾನುಮುಸ್ತಕ್ ಅವರು ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದಿದ್ದಾರೆ. ಅವರ ಸಾಧನೆಯನ್ನು ಜಾತಿ ಧರ್ಮದ ಕಣ್ಣಿನಿಂದ ನೋಡಬಾರದು ಎಂದು ಎಚ್ಚರಿಸಿದರು. ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ವಿಚಾರದಲ್ಲೂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಭಾವನಾತ್ಮಕ ವಿಷಯಗಳ ಮೂಲಕ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವುದು ಡೊಂಗಿ ರಾಜಕೀಯ ಎಂದು ಟೀಕಿಸಿದರು. ನಂತರ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಬಿಜೆಪಿ ನಾಯಕರು ಎಸ್ಐಟಿ ತನಿಖೆಯಾಗಲೆಂದು ಆಗ್ರಹ ಮಾಡಿದರೆ ಮುಂದೆ ಪಟ್ಟಿ ತೋರಿಸುವುದಾಗಿ ಹೇಳಿದರು. ನಾವು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೇವೆ, ಜನರ ಸಮಸ್ಯೆ ಬಗ್ಗೆ ಹೆಚ್ಚು ಒತ್ತು ಕೊಡುವುದು ಎಂದು ಹೇಳಿದರು. ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಜನಗಳ ಜೀವನವನ್ನ ಕೂಡಿಸೋದಾಗ್ಲಿ ಸಮಾಜ ಕಟ್ಟೋದಾಗ್ಲಿ ಕೆಲವ್ರಿಗೆ ಬೇಕಾಗಿಲ್ಲ. ಸಮಾಜ ಒಡೆಯೋದೇ ಉದ್ದೇಶ ಕೆಲವ್ರಿಗೆ ಉದ್ಯೋಗ ಆಗ್ಬಿಟ್ಟಿದೆ. ಅಂತವರಿಗೆ ನಾವೇನು ಹೇಳಕ್ ಆಗೋದಿಲ್ಲ. ಇವತ್ತು ಭಾನುಮುಸ್ತಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿಯನ್ನ ಬಿಟ್ರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇರುವಂತಹ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದು ಕೊಟ್ಟಿದ್ದಾರೆ. ಹಾಸನದಲ್ಲಿ ಅವರು ಬಹಳ ವರ್ಷ ಇಲ್ಲೇ ವೃತ್ತಿ ಮಾಡಿ, ಇಲ್ಲೇ ಜನಪರ ಹೋರಾಟ ಮಾಡಿ, ರೈತರ ಪರ ಹೋರಾಟ ಮಾಡಿ, ಮತ್ತು ಅನೇಕ ಶೋಷಿತ ಮಹಿಳೆಯರು, ಈ ಧರ್ಮ ಆ ಧರ್ಮ ಅಲ್ಲ, ಈ ಜಾತಿ ಆ ಜಾತಿ ಅಲ್ಲ, ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನ ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ. ಅದನ್ನ ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವವನ್ನ ನಾವು ಕಳೆಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ, ಸಾಮಾಜಿಕ ಕಾರ್ಯಕರ್ತೆ, ಬಡವರ ಪರ ಹೋರಾಟ ಮಾಡಿದ್ದಾರೆ. ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ, ಕನ್ನಡದಲ್ಲಿ ಬರೆದಿದ್ದಾರೆ. ಅವ್ರ ಮಾತೃಭಾಷೆ ಯಾವುದು ನನ್ಗೆ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಬರೆದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ. ಕನ್ನಡಿಗರ ಅಸ್ಮಿತೆ, ಸ್ವಾಭಿಮಾನ, ಗೌರವ, ಸಂಭ್ರಮದ ಸಂಕೇತ. ಇದನ್ನ ನಾವೆಲ್ಲ ಸ್ವಾಗತ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಅದರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂತಹದ್ದು ಇದು ನಿಜವಾಗಿ ಒಳ್ಳೆ ಉದ್ದೇಶ ಇರುವಂತವ್ರು ಮಾಡುವ ಕೆಲಸ ಅಲ್ಲ. ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು. ಎಷ್ಟು ಹೋರಾಟಗಳು ಮಾಡಿಲ್ಲ, ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ SIT ಆಗ್ಬೇಕು ಅಂತ ಆಗ್ರಹ ಮಾಡಿರ್ಲಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ SIT ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಬಿಜೆಪಿ ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಈಗ ಉಸಿರುಳ್ಳಿ ತರ ಏನೋ ಯಾವಾಗ ಎಲ್ಲಿ ಜನ ಸಮಾಜವನ್ನ ಒಡಿಲಿಕ್ಕೆ ಸಾಧ್ಯ, ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ, ಸಮಾಜವನ್ನ ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂತ ಡೋಂಗಿಗಳು ಇವರು. ಆವತ್ತು ತನಿಖೆ ಮಾಡ್ಬೇಕು, SIT ಮಾಡ್ಬೇಕು, CBI ತನಿಖೆ ಆಗ್ಬೇಕು ಅಂತ ಇವರೇ ಹೋರಾಟ ಮಾಡಿದ್ರು. ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ತರ ಮಾತಾಡ್ತಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ್ಲೂ ಕೂಡ ಹೇಳಿದ್ದೇನೆ, SIT ಅವರು ನಿಷ್ಪಕ್ಷಪಾತವಾಗಿ ಮತ್ತು ಬಹಳ ಪ್ರೊಫೆಷನಲ್ ಆಗಿ ಅವ್ರ ಕೆಲಸವನ್ನ ಮಾಡಿದ್ದಾರೆ. ನಮ್ ಕೆಲಸ ಸರ್ಕಾರದ ಕೆಲಸ ಅಷ್ಟೇ. ತನಿಖೆ ಮಾಡ್ಬೇಕು ಅನ್ನುವಂತಹದ್ದು ಅಭಿಪ್ರಾಯ ಇತ್ತು, ತನಿಖೆ ಮಾಡಿದ್ದೇವೆ. ತನಿಖೆಯಲ್ಲಿ ನಾವು ಈ ತರ ಮಾಡಿ ಆ ತರ ಮಾಡಿ ಅಂತ ಯಾವುದೇ ಆ ರೀತಿಯ ಒತ್ತಡಕ್ಕೆ ಪರ ಆಗ್ಲಿ ವಿರೋಧ ಆಗ್ಲಿ ಯಾವ್ದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ. ಅದನ್ನ ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ. ಅದಕ್ಕೆ ಅವ್ರಿಗೆ ಇನ್ನೇನು ಇಲ್ವಲ್ಲ. ಕರ್ನಾಟಕದಲ್ಲಿ ಬೇರೆ ಯಾವ್ದು ಕೂಡ ಸರ್ಕಾರದ ವಿರುದ್ಧ ಮಾತಾಡ್ಲಿಕ್ಕೆ ಇವ್ರಿಗೆ ಇಶ್ಯೂಸ್ ಇಲ್ಲ. ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಇದಕ್ಕೊಂದು ಕಳ್ಳನ್ಗೊಂದು ಪಿಳ್ಳೆ ನವ ಸಿಕ್ತು ಅಂತೇಳಿ ಇದನ್ನ ಸುಮ್ನೆ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಮೂಲ ನೀವು ಜ್ಞಾಪಿಸ್ಕೋಬೇಕು. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಯಾರ್ಯಾರು ಬಿಜೆಪಿನವರು SIT ತನಿಖೆ ಆಗ್ಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಬೇಕಾದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೇನೆ, ನಿಮ್ಗೆ ಏನಾದ್ರು ಮರ್ತೋಗಿದ್ರೆ.
ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ, ಆದ್ರೆ ಮರ್ತು ಹೋಗಿದ್ರೆ ಬೇಕಾದ್ರೆ ಕೊಡ್ತೇನೆ, ಬಿಡಿ ಅವ್ರ ಕತೆ. ಆಲ್ಮೋಸ್ಟ್ ಇದೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಸರ್, ಯಾಕಂದ್ರೆ ಅವರಿಂದ ಯಾವುದೇ ಪರಿಣಾಮ ಸಿಗ್ಲಿಲ್ಲ. ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಬಹಳ ಅಚ್ಚುಕಟ್ಟಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳಿರುವಂತಹದ್ದು ಕಾನೂನಿನ ಪ್ರಕಾರ ಒಂದು ಸರ್ಕಾರ, ಒಂದು ಮಂತ್ರಿ ಏನ್ ಹೇಳ್ಬೋದು ಅಷ್ಟನ್ನ ಹೇಳಿದ್ದಾರೆ. ತನಿಖೆ ಕನ್ಕ್ಲೂಡ್ ಆಗಿ ಅವ್ರ ರಿಪೋರ್ಟ್ ಬರ್ಲಿ ಅಷ್ಟು ಅಂತದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರ್ಲಿ ಆಮೇಲೆ ಮುಂದೆ. ಧನ್ಯವಾದ ಎಲ್ಲ. ಇದೇ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು.